ಈ ರಂಗದ ಉದ್ಯೋಗಗಳು ಕಡಿಮೆ ಆಗ್ತಾ ಇದ್ದಾವೆ. ಮತ್ತು ಜೊತೆಗೆ ಇವು ಏನಪ್ಪ ಈಗ ಹೇಳ್ತಾರೆ, ಈ ಒಂದು ಗ್ರಾಮೀಣ ಯೋಜನೆ ಅಡಿಯಲ್ಲೇ ಈ ಒಂದು ನಮಗೆ ಸಹಾಯ ಮಾಡುವಂಥ ಒಂದು ಯೋಜನೆ ಮಾಡಿದ್ರು ಹಿಂದಿನ ಸೋನಿಯಾ ಗಾಂಧಿಯವರು. ಅದನ್ನು ಈಗ ಮತ್ತೆ ಮುಂದುವರಿಸುವಂಥ ಕೆಲಸವನ್ನು ನಮ್ಮ ಮೋದಿಯವರು ಮಾಡಿದ್ದು ನಿಜವಾಗಿ ಆ ಭಾಗದ ಜನರಿಗೆ, ಗ್ರಾಮೀಣ ವಲಯದ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಹೆಚ್ಚು ಹೆಲ್ಪ್ ಆಗ್ತದೆ. ಜೊತೆಗೆ ಅವರಿಗೆ ಮಿನಿಮಮ್ ಏನಿಲ್ಲ ಅಂದ್ರೂ ಸಹಿತ 240 ರೂಪಾಯಿ ಪಗಾರ ಫಿಕ್ಸ್ ಮಾಡುವಂಥದ್ದು, ಸಂಬಳ ಫಿಕ್ಸ್ ಮಾಡುವಂಥದ್ದು ಮಾಡಿದ್ದಾರೆ. ಇವೆಲ್ಲ ಡೆವಲಪ್ಮೆಂಟ್ಗಳು ಒಳ್ಳೆಯವನ, ಆದರೆ ಅನುಷ್ಠಾನಕ್ಕೆ ಯಾವಾಗ ಬರ್ತಾವೆ ಇವು ಅನ್ನುವಂಥದ್ದು. ಯಾಕಂದರೆ ಈಗಾಗಲೇ ಯೋಜನೆಗಳು ಸಾಕಷ್ಟು ಘೋಷಣೆ ಮಾಡಿದ್ದಾರೆ ಮೋದಿಯವರು. 150, 200 ಸಮೀಪ ಇರ್ಬೋದು ಯೋಜನೆಗಳು, ನೆನಪಿಡ್ಲಿಕ್ಕೆ ಆಗಲ್ಲ ಅಷ್ಟು ಯೋಜನೆಗಳು. ಅದೇ ಇರ್ತದೆ ಹಳಿದು, ಅದು ಹೊಸ ಒಂದು ಲೇಪನ ಕೊಟ್ಟು ಇಟ್ಟು ಬಿಡುವಂಥದ್ದು. ಆದರೆ ಕೆಲಸ ಅದೇ ರೀತಿಯ ಹಿಂದಿನ ರೀತಿನ ಮುಂದುವರೆದವು. ಇವತ್ತಿನ ಎಲ್ಲ ಕೆಲಸಗಳು ಹೆಚ್ಚು ಕಡಿಮೆ ಏನು ಪಬ್ಲಿಕ್ ಸೆಕ್ಟರಾಗಿತ್ತು, ಅದು ಉದ್ಯೋಗಗಳು ಇಲ್ಲ ಅನ್ನುವಂಥ ಪರಿಸ್ಥಿತಿ ಬಂದದ. ಈ ನೆಲೆಯಲ್ಲಿ ಇವತ್ತು ಈ ತೆಗೆದುಕೊಂಡಂಥ ನಿರ್ಧಾರ, ಇಲ್ಲಪ್ಪ ಇವ್ರಿಗೆ ಎಲ್ಲರಿಗೂ ಉದ್ಯೋಗ ಕೊಡಬೇಕು ಅನ್ನುವಂಥ ಒಂದು ಭರವಸೆ ಏನು ಮೂಡಿಸುವಂಥ ಕೆಲಸ ಮಾಡಿದಾರಲ್ಲ ನಮ್ಮ ಮೋದಿಯವರು, ಅದು ಶ್ಲಾಘನೀಯ. ಆದರೆ ಅದಕ್ಕೆ ಅನುಷ್ಠಾನಕ್ಕೆ ಬರಬೇಕು. ಬಂದಾಗ ಮಾತ್ರ ಹೌದಪ್ಪ ಸರಿ ಅಂತ. ಯಾಕಂದರೆ ಅನೇಕ ಯೋಜನೆ ನಿಮ್ಗೆ ಗೊತ್ತದ. ಅದರಲ್ಲೂ ಮುಖ್ಯವಾಗಿ ನೋಟು ಅಮಾನ್ಯೀಕರಣ ಮಾಡಿದ್ದು, ಮೊನಟೈಸೇಷನ್ ಆಫ್ ದ ರೂಪಿ ಏನು ಮಾಡಿದ್ರು ನಿಮ್ಗೆ ಗೊತ್ತದ. ಆ ಸಂದರ್ಭದಲ್ಲಿ 1500 ನೋಟು ಕಿತ್ತಾಕಿ ಹೋಗ್ಬಿಟ್ರು. ಇದರಿಂದ ಸಮಾನತೆ ಬರ್ತದೆ, ಭಯೋತ್ಪಾದನೆ ಹೋಗ್ತದೆ.